ದುರ್ಗಾಂಬಿಕೆಗೆ ನಮನಗಳನ್ನು ಸಲ್ಲಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶರವೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರುವ ಅಲಂಕಾರ ಗ್ರಾಮ ಶರವೂರು ಎಂಬಲ್ಲಿರ್ತಕ್ಕಂಥ ಈ ದೇವಸ್ಥಾನದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶದ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲಿರುವಂಥದ್ದು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವವರು ಶ್ರೀಯುತ ಗೋಪಾಲಕೃಷ್ಣ ಪಡ್ಡಿಲಾಯರು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು, ಹಾಗೆ ಶ್ರೀಯುತ ಸುಬ್ರಹ್ಮಣ್ಯರಾವ್ ನಗ್ರಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಶ್ರೀಯುತ ರಾಧಾಕೃಷ್ಣ ರೈ ಪರಾರಿಗುತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಶ್ರೀಯುತ ರಾಘವೇಂದ್ರ ಭಟ್ ದೇವಸ್ಥಾನದ ಪ್ರಧಾನ ಅರ್ಚಕರು, ಶ್ರೀಯುತ ಮುತ್ತಪ್ಪ ಪೂಜಾರಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ವಿಠಲ್ ರೈ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು, ಶ್ರೀ ಜನಾರ್ದನಗೌಡ ಕಯ್ಯಪ್ಪೆ ಬ್ರಹ್ಮಕಲಶೋತ್ಸವ ಸಮಿತಿಯ ಹೊರೆ ಕಾಣಿಕೆಯ ಪ್ರಧಾನ ಸಂಚಾಲಕರು, ಹಾಗೂ ಅಜಿತ್ ರೈ ಮನವಳಿಕೆ ಬ್ರಹ್ಮಕಲಶೋತ್ಸವ ಪ್ರಚಾರ ಸಮಿತಿಯ ಸಂಚಾಲಕರು. 2ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಅದರ ನಂತರ ವರ್ಷಾವಧಿ ಜಾತ್ರೆಗಳು ಕೂಡ ಏಪ್ರಿಲ್ 3ರಿಂದ ಏಪ್ರಿಲ್ 13ರ ತನಕ ವರ್ಷಾವಧಿ ಜಾತ್ರೆಗಳು ಕೂಡ ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲ ಒಂದು ಶುಭ ಕಾರ್ಯಗಳು ಸುಮಾರು 19ರಿಂದ 20 ದಿನಗಳ ಕಾಲ ಒಂದು ವಿಜೃಂಭಣೆಯಿಂದ ನಡೆಯುವಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರು ನಮ್ಮೊಂದಿಗೆ ಬಹಳ ಒಂದು ಆತ್ಮೀಯತೆಯಿಂದ ಯಾವಾಗ ಬೇಕಾದ್ರೂ ಬೇಕಾದಂತಹ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಒಂದು ಪುಸ್ತಕದಲ್ಲಿ ಈರಕೆ ಮಠದ ಕೇಶವ ಉಪಾಧ್ಯಾಯರು ಬರೆದಂತಹ ಪುಸ್ತಕ ಅದು. ಇದಕ್ಕೆ ಸರಿದಂತರ ಕ್ಷೇತ್ರಗಳು ಕುಮಾರಧಾರೆ ಮತ್ತು ನೇತ್ರಾವತಿಯ ನದಿಯ ನಡುವೆ ಇರುವಂತಹ ಕ್ಷೇತ್ರಗಳ ಬಗ್ಗೆ ಬರ್ತದೆ. ಅಂತಹ ದೇವಸ್ಥಾನಕ್ಕೆ ಆಧಾರ ಇರುವಂತದ್ದು ಆ ಪುಸ್ತಕ. ಅದರಲ್ಲಿ ಬರ್ತದೆ, ದೌಮ್ಯ ಮಹರ್ಷಿಗಳು ಆ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಸರೋವರ ಇತ್ತು. ಆ ಸರೋವರದಲ್ಲಿ ದೇವಿಯ ದರ್ಶನ ಆಯ್ತು ಅವರಿಗೆ. ಆ ಸಂದರ್ಭದಲ್ಲಿ ಸರೋವರದಲ್ಲಿ ಗಂಗೆ ಅವರಿಗೆ ಕಂಡು ಅಂತ ಹೇಳಿ, ಆ ಗಂಗೆ ಕಂಡ ಕಾರಣ ಆ ಸರೋವರದ ಮಧ್ಯದಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡುವಂತಹ ಸಂದರ್ಭದಲ್ಲಿ ಗಂಗಾದೇವಿಯನ್ನು ಕ್ಷೇತ್ರದ ನೈಋತ್ಯ ಭಾಗದಲ್ಲಿ ಪ್ರತಿಷ್ಠೆ ಮಾಡಿದರು. ಅದೇ ರೀತಿ ಅಲ್ಲಿ ಗಂಗಾದೇವಿಗೆ ವಿಶೇಷ ಪ್ರಾಧಾನ್ಯತೆ ಕೊಟ್ಟು ಸ್ಥಳ ದೇವತೆ ಅಂತ ಹೇಳುವಂತಹ ಹೆಸರಿನಲ್ಲಿ ಆ ಗಂಗಾದೇವಿಯನ್ನು ಸ್ಥಾಪಿಸಿದರು. ಕಾರ್ತಿಕ ಪೂಜೆ ಇತ್ಯಾದಿಗಳಲ್ಲಿ ದೇವಿಗೆ ಸೇವೆ ಆಗುವಾಗ ಅದೇ ರೀತಿ ಗಂಗಾದೇವಿಗೂ ಸೇವೆ ಉಂಟಾಗಿದೆ.